ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನಿನ್ನೆ ಮ್ಯಾಚ್ ನೋಡಿದ್ರ ಅಂತಂದ್ರೆ ಎಲ್ಲ ಇಂಡಿಯನ್ಸ್ ಕೂಡ ಅಟ್ ಸಮ್ ಪಾಯಿಂಟ್ ಸಮ್ ಪಾಯಿಂಟ್ ಏನೋ ಅಲ್ಲಿ ಲಾಸ್ಟ್ ಬಾಲ್ ಡಿಸಪಾಯಿಂಟ್ ಆಗೈತ್ರ. ಹರ್ಷದೀಪ್ ಸಿಂಗ್ ಅಲ್ಲಿ LBW ಆಗ್ತದಂಗೆ ಅಯ್ಯ ಇವನ ಅಜ್ಜಿ ಏನು ಮಾಡಕ್ಕೆ ಹೋಗೋನ್ ಗುರು ಇವನು ಅಂತ ಅನ್ಕೊಂಡು ಎಲ್ಲ ಬೈಕಂಡು ಸುಮ್ಮನೆ ಆಗಿರ್ತೀರಾ. ಯಾಕಂದ್ರೆ ಆ ರೇಂಜಿಗೆ ಡಿಸಪಾಯಿಂಟ್ ಮಾಡಿದ್ರು ಟೀಮ್ ಇಂಡಿಯಾ. ನಮಗೆ ರೀಸೆಂಟಾಗಿ ನಮ್ಮ ಟೀಮ್ ಇಂಡಿಯಾ ಯಾವ ಥರ ಬಿಂಬವಾಗಿತ್ತು ಅಂತಂದರೆ T20 ವರ್ಲ್ಡ್ ಕಪ್ಪಿಂದ ಎಂಥ ಮ್ಯಾಚ್ ಆದ್ರೂ ಕೂಡ ಸೋಲೋ ಅಂತ ಮ್ಯಾಚ್ನು ಕೂಡ ಟೀಮ್ ಇಂಡಿಯಾ ಬಿಡೋದಿಲ್ಲ, ಗೆದ್ಬಿಡ್ತಾರೆ ಆ ಮ್ಯಾಚ್ನ ಅನ್ನೋ ಥರ ಆಗಿತ್ತು. T20 ರೀಸೆಂಟಾಗಿ T20 ಸೀರೀಸಲ್ಲೂ ಕೂಡ ಶ್ರೀಲಂಕಾ ಮೇಲೆ ಲಾಸ್ಟ್ ಮ್ಯಾಚಲ್ಲಿ ಅದೇ ಥರನೇ ಆಗಿದ್ದು. ಸೋಲೋ ಅಂತ ಮ್ಯಾಚ್ನ ನಮ್ಮ ಟೀಮ್ ಇಂಡಿಯಾ 30 ಬಾಲಿಗೆ 30 ಬೇಕಿದಂಥ ಮ್ಯಾಚ್ನ ಕನ್ವರ್ಟ್ ಮಾಡಿ ಗೆದ್ದಿದ್ದು. ಬಟ್ ಈ ಮ್ಯಾಚ್ ಏನಿತ್ತು ಮೊದಲನೇ ODI ಮ್ಯಾಚ್, ಇದು ಗೆಲ್ಲೋ ಅಂತ ಮ್ಯಾಚ್. ಆ್ಯಕ್ಚುಲಿ ಗೆಲ್ಲೋ ಅಂತ ಮ್ಯಾಚ್ನ ಇದು ಟೈ ಆದ್ರೂ ಸಹ ಟೀಮ್ ಇಂಡಿಯಾ ಒಂಥರ ಇದು ಸೋತಿದೆ ಅಂತಲೇ ಹೇಳ್ಬೇಕು. ಇದು ಗೆಲ್ಲೋ ಅಂತ ಮ್ಯಾಚ್, ಆ್ಯಕ್ಚುಲಿ ಗೆಲ್ಲೋಂಥ ಮ್ಯಾಚನ್ನು ಟೈ ಮಾಡ್ಕೊಂಡಿದೆ ನಮ್ಮ ಟೀಮ್ ಇಂಡಿಯಾ. ಬಟ್ ಆದರೂ ಇದೊಂಥರ ಲೆಕ್ಕ ನೋಡ್ತು ಅಂತಂದರೆ ನಮ್ಮ ಟೀಮ್ ಇಂಡಿಯಾ ಸ್ಟ್ಯಾಂಡರ್ಡ್ಸಿಗೆ ನೋಡ್ತಾರೆ ಇದೊಂಥರ ಸೋತಿರೋ ಲೆಕ್ಕನೇ. ಅಲ್ಲಿ 1 ರನ್ ಬೇಕಾಗಿತ್ತು, 14 ಬಾಲ್ ಇನ್ನೂ ಇದೆ, ಅಲ್ಲಿ ಇಬ್ರು ಟಕಟಕನೇ LBW ಆದ್ರು ಅಂತಂದ್ರೆ ಸೊ ಇದು ಸೀರಿಯಸ್ಲಿ ತಗೊಳಕ್ಕಾಗಲ್ಲ. ಇಂಡಿಯನ್ ಕ್ಯಾಪ್ಟನ್ ತಗೊಳಕ್ಕಾಗಲ್ಲ. ರೋಹಿತ್ ಶರ್ಮಾ ಪೋಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ರೆ ಸೀರಿಯಸ್ಲಿ ನನಗೆ ಡಿಸಪಾಯಿಂಟ್ ಆಯಿತು. ನಾವು ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕಾಗುತ್ತೆ, ಬರೀ ಬೌಲಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ರೆ ಆಗೋದಿಲ್ಲ. ಬ್ಯಾಟರ್ಸ್ಗಳು ಕೂಡ ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕಾಗುತ್ತೆ. ಇನಿಷಿಯಲಿ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ವಿ ನಾವು, ಮಿಡ್ಲಲ್ಲಿ ಸಖತ್ತಾಗಿ ವಿಕೆಟ್ಗಳೆಲ್ಲ ಟಕ ನನಗೆ ಕಳ್ಕೊಂಡ್ವಿ. ಆಮೇಲೆ KL ರಾಹುಲ್ ಮತ್ತು ಹರ್ಷದೀಪ್ ಸಿಂಗ್ ಏನಕ್ಕೆ ಬಂದರು, KL ರಾಹುಲ್ ಮತ್ತು ಅಕ್ಷರ್ ಪಟೇಲು ಒಂದು ಕಾನ್ಫಿಡೆನ್ಸ್ ತಗೊಂಬಂದು ಕೊಟ್ಟರು, ಗೆಲ್ಬಹುದು ಮ್ಯಾಚ್ ಅನ್ನೋ ಥರ. ಬಟ್ ಅದನ್ನ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ಆ 1 ರನ್ನ ಏನು ನಾವು ತಗೊಳಕ್ ಆಗಲಿಲ್ಲ. 2 ವಿಕೆಟ್ ಇದ್ರೂ ಕೂಡ 14 ಬಾಲ್ ಇದ್ರೂ ಕೂಡ ಇದು ನಮಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು ಅಂತ ಹೇಳಿದ್ರೆ. ಬಟ್ ಆದರೂ ಟೀಮ್ನ ಕೆಳಗಡೆ ಬಿಡೋದಕ್ಕಾಗೋದಿಲ್ಲ. ನಾವು ಸೀರಿಯಸ್ ಆಗಿ ಕಮ್ ಬ್ಯಾಕ್ ಮಾಡ್ತೀವಿ, ನೆಕ್ಸ್ಟ್ ಮ್ಯಾಚ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತೀವಿ. ಇದನ್ನು ತಗೊಳಕ್ಕಾಗ್ತಾ ಇಲ್ಲ ನನಗೆ, ಟೈ ಆಗಿರೋದು ತಗೊಳಕ್ಕಾಗ್ತಾ ಇಲ್ಲ ನನಗೆ. ಇದು ಗೆಲ್ಲೋವಂಥ ಮ್ಯಾಚು ಅಂತ ರೋಹಿತ್ ಶರ್ಮನೂ ಹೇಳಿದ್ದಾರೆ. ಸೊ ಅದೌದು, ಅವ್ರಿಗೂ ಕೂಡ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತು ಇದು ಗೆಲ್ಲೋವಂಥ ಮ್ಯಾಚ್ನೇ. ಇದನ್ನ ಟೈ ಮಾಡ್ಕೊಂಡಿರೋದು ಒಂಥರ ಅಜೀಬ್ ಆಗುವಂಥ ವಿಚಾರಣೆ ಅಂತ. ಇದು ಶ್ರೀಲಂಕಾ ಮೇಲೆ ODIs ಅಲ್ಲಿ ನಮ್ಮ ಟೀಮ್ ಇಂಡಿಯಾದು 2ನೇ ಟೈ ಆಗುತ್ತೆ. ಒಂದೇ ಟೈ ಆಗಿದ್ದು ಅದು MS ಧೋನಿ ಅವರು 2013-12 ಅಂತ ಕಾಣಿಸುತ್ತೆ, ಕರೆಕ್ಟಾಗಿ ಇಯರ್ ಗ್ಯಾಪ್ನ ಇಲ್ಲ. ಮ್ಯಾಚ್ ನೋಡಿದ್ದೆ ನಾನು. 4 ರನ್ ಬೇಕಿರುತ್ತೆ ಲಾಸ್ಟ್ ಬಾಲಲ್ಲಿ, 3 ರನ್ನ ಓಡ್ತಾರೆ. ಸೊ ಅದೊಂಥರ ಬಿಡಿ, ಅದೊಂಥರ ಡಿಫ್ರೆಂಟ್ ಮ್ಯಾಚು. ಲಾಸ್ಟ್ ಬಾಲಲ್ಲಿ 3 ರನ್ ಓಡ್ಬಿಟ್ಟು ಟೈ ಮಾಡ್ಕೊಳ್ಳೋದು ಒಂಥರ ಈ ಥರ ಅಜೀಬಾಗಿ 2 ವಿಕೆಟ್ನ ಕಳ್ಕೊಂಡು ಅಜೀಬಾಗಿ ಟೈಮ್ ಮಾಡ್ಕೊಳ್ಳೋದು ಇನ್ನೂ ಒಂದು ಥರ. ಸೊ ಸೀರಿಯಸ್ ಆಗಿ ಡಿಸಪಾಯಿಂಟ್ ಆಗಿದೆ ನನಗೆ. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತೀವಿ. ನಮ್ಮ ಇಂಡಿಯನ್ ಟೀಮ್ ಏನೋ ಒಂಥರ ಪ್ರೊಜೆಕ್ಟ್ ಆಗಿತ್ತು, ನಾವು ಎಂಥ ಮ್ಯಾಚ್ನು ಕೂಡ ಗೆಲ್ಲಬಲ್ಲರು ಇಂಡಿಯನ್ ಟೀಮ್ ಅನ್ನೋ ಥರ. ಸೊ ಆ ಥರ ಕಮ್ ಬ್ಯಾಕ್ ಮಾಡ್ತೀವಿ. ಒಂದು ಮ್ಯಾಚ್ ಏನೋ ಈ ಥರ ಒಂದು ಆಫ್ ಡೇ ಆಗೋಗ್ಬಿಡ್ತು. ಬಟ್ ಬೌಲರ್ಸ್ಗಳು ಕೂಡ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದಾಗ ಸೀರಿಯಸ್ಲಿ ಈ ಥರ ಒಂಥರ ಉಡಾಫೆ ಮಾಡೋದಕ್ಕೆ ಹೋಗ್ಬಾರ್ದು. ಒಂಥರ ಇಲ್ಲ 1 ಬಾಲಿಗೆ 1 ರನ್ ಬೇಕು, ಅಲ್ಲ 1 ಬಾಲ್ಗೆ 1 ರನ್, 14 ಬಾಲ್ಗೆ 1 ರನ್ ಬೇಕು, ನಾನು 6 ಹೊಡಿತೀನಿ ಅನ್ನೋ ಥರ. ಅದು ಆ್ಯಕ್ಚುಲಿ ಒಂಥರ ಸಿಲಿ ಅಂತ ಅನ್ನಿಸ್ತು. ಹರ್ಷದೀಪ್ ಸಿಂಗ್ ನಾನು ಬ್ಯಾಟಿಂಗ್ ಆಡಿದ್ದು ಸೀರಿಯಸ್ಲಿ ಸಿಲಿ ಅಂತ ಅನ್ನಿಸ್ತು. ಯಾರೇ ಅಲ್ಲಿ ನಿಂತ್ಕೊಂಡಿದ್ರು ಕೂಡ 1 ರನ್ ತಗೊಳಕ್ಕೆ ನೋಡೋರೆ ಹೊರತು ನಾನು ಎಲ್ಲೋ ಮೇಲ್ಗಡೆ ಹೊಡೆದ್ಬಿಡ್ತೀನಿ, ಎಲ್ಲೋ 6 ಹೊಡೆದ್ಬಿಡ್ತೀನಿ, ನಾನು 6 ಹೊಡೆದ್ಬಿಟ್ಟು ಫಿನಿಶ್ ಮಾಡ್ಬಿಡ್ತೀನಿ, ದೊಡ್ಡ ದಾದಾ ಆಗೋಗ್ಬಿಡ್ತೀನಿ, ಪಂಟ್ರ ಆಗ್ಬಿಡ್ತೀನಿ, ಪುಡಾಂಗ್ ಆಗೋಗ್ಬಿಡ್ತೀನಿ ಅನ್ನೋ ಥರ ಯಾರೂ ಸಹ ಯೋಚನೆ ಮಾಡ್ತಿಲ್ಲ. ಸೊ ಇಲ್ಲಿ ಬೇಸಿಕಲಿ ರೋಹಿತ್ ಶರ್ಮಾ ಅವರಿಗೆ ಡಿಸಪಾಯಿಂಟ್ ಆಗಿರೋದು ಒಂದೇ ವಿಚಾರ. ಅದು ಯಾವುದು ಅಂದರೆ ಹರ್ಷದೀಪ್ ಸಿಂಗು ಅಲ್ಲಿ ಒಂಥರ ಬಿಗ್ ಶಾಟ್ ಹೊಡೆಯಕ್ಕೆ ಹೋದ್ರಲ್ಲ ಆ ಬಾಲ್ನ, ಅದೇ ಅವರಿಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿರೋದು. ಒಂದು ಸಿಂಗಲ್ ರನ್ಗೆ ನೋಡಿತ್ತು ಅಂತಂದಿದ್ರೆ ಇದು ಖಂಡಿತ ಅವ್ರು ಡಿಸಪಾಯಿಂಟ್ ಆಗ್ತಾ ಇರಲಿಲ್ವರೋ. ಸಿಂಗಲ್ ರನ್ಗೆ ಹೊಡೆಯಕ್ಕೆ ಹೋಗ್ಬಿಟ್ಟು LBW ಆಗಿತ್ತು ಅಂದರೆ ಅವಾಗ ಪ್ರಾಬ್ಲಿ ಇಷ್ಟೊಂದೇನು ಬೇಜಾರಾಗ್ತಿರ್ಲಿಲ್ವರೋ. ಬಟ್ ಬಿಗ್ ಶಾಟ್ ಹೊಡೆಯಕ್ಕೆ ಹೋಗ್ಬಿಟ್ಟು ಬಿಟ್ರಲ್ಲ ಬಾಲ್ನ, ಸೊ ಅದು ಸಿಕ್ಕಾಪಟ್ಟೆ ಎಲ್ಲರಿಗೂ ಡಿಸಪಾಯಿಂಟ್ ಆಗಿರೋವಂಥದ್ದು. ಸೊ ನೋಡೋಣ, ಹೋಪ್ಫುಲಿ ಕಮ್ ಬ್ಯಾಕ್ ಮಾಡ್ತೀವಿ ನಾವು ಸ್ಟ್ರಾಂಗ್ ಆಗಿ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ರೋಹಿತ್ ಶರ್ಮಾ ಅಂತೂ ಡ್ರೆಸ್ಸಿಂಗ್ ರೂಮಲ್ಲಿ ಸರಿಯಾಗಿ ಕ್ಲಾಸ್ನ ತಗೊಂಡಿರ್ತಾರೆ. ಹರ್ಷದೀಪ್ ಸಿಂಗ್, ರೋಹಿತ್ ಶರ್ಮಾ ಮಾತ್ರ ಅಂತಲ್ಲ, ಗಂಭೀರಣ್ಣ ಸರಿಯಾಗಿ ತಗೊಂಡಿರ್ತಾರೆ ಕ್ಲಾಸ್ನ. ನೀನು ಯೋಗ್ಯತೆ ಬಿಡಿ, ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಹರ್ಷದೀಪ್ ಸಿಂಗ್ ಆಸ್ ಎ ಬೌಲರು ಸಖತ್ತಾಗಿ ಮಾಡಿದ್ದಾರೆ, ಆಸ್ ಎ ಬ್ಯಾಟರು ಜಾಕರ್ ಥರ ನೆನ್ನೆ ಕಾಣಿಸ್ಕೊಂಡಿದ್ದು, ಅದನ್ನು ಹೇಳ್ಬೇಕಷ್ಟೇ. ನಿಮಗೇನಿಸ್ತು ನೆನ್ನೆ ನಮ್ಮ ಇಂಡಿಯನ್ ಟೀಮ್ ಸೆಟ್ ಮಾಡಿದ ಸ್ಟ್ಯಾಂಡರ್ಡ್ಸ್ ವಿರುದ್ಧ ಆಡಿದ್ರಲ್ಲ? ಅಂದರೆ ಎಂಥ ಮ್ಯಾಚ್ ಗೆಲ್ಲುವಂಥ ಇಂಡಿಯನ್ ಟೀಮ್ ಆಗಿತ್ತು, ಇವಾಗ ಗೆಲ್ಲುವಂಥ ಮ್ಯಾಚ್ ಸೋಲುವಂಥ ಇಂಡಿಯನ್ ಟೀಮ್ ಒಂಥರ ಟೈ ಮಾಡ್ಕೊಳ್ಳೋಂಥ ಇಂಡಿಯನ್ ಟೀಮ್ ಆಗೋಗ್ಬಿಡ್ತಲ್ಲ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅನ್ನಿಸ್ತು ಅಂತ. ಸಿಗೋಣ ಮುಂದಿನ ನೋಡಿದ್ಲಿ. ಬಾಬಾ.